ಹಸಿರು ಬೆಂಗಳೂರು ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಒಂಥರ ಹೊಸ ಯೋಜನೆ ಇದು. ಏನು ಹೇಳ್ತೀರಿ ನಿರ್ಧಾರದ ಬಗ್ಗೆ? ಒಂದೊಳ್ಳೆ ನಿರ್ಧಾರ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಆಕ್ಸಿಜನ್ ಬ್ಯಾಂಕ್ ತುಂಬ ಕಡಿಮೆ ಆಗ್ತಾ ಇದೆ. ಒಬ್ಬ ಮನುಷ್ಯನಿಗೆ 8 ಮರ ಬೇಕಾಗಿರೋ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಅಷ್ಟು ಮರಗಳಿಲ್ಲ. ನಮ್ಮಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಿಟ್ಟರೆ ಅಂಥ ಒಂದು ಪಾರ್ಕ್ಗಳು ಎಲ್ಲೂ ಇರಲಿಲ್ಲ. ಇದನ್ನು ನಾವು ತುಂಬ ಸಲ ಕೇಳ್ತಾ ಇದ್ವಿ. ಬೆಂಗಳೂರಿಗೆ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ರೀತಿಯಲ್ಲಿ ಆರ್ ನಗರದ ಕಡೆ, ಯಾಕೆಂದರೆ ಅಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ಸು ಸಿಕ್ಕಾಪಟ್ಟೆ ಆಯಿತು. ಬೆಂಗಳೂರನ್ನು ಹೊಂದ್ಕೊಂಡಿರತಕ್ಕಂಥ ಬನ್ನರ್ಘಟ್ಟ ಎಲ್ಲಿ ತನಕ ಇತ್ತು ಅಂತಂದರೆ JP ನಗರ 6th ಫೇಸ್ ತನಕ ಇತ್ತು. ಈಗ ಅಲ್ಲೆಲ್ಲ BDA ಲೇಔಟ್ಗಳೆಲ್ಲ ಬಂದು ಆ ಪ್ಯಾಚ್ ಅಷ್ಟು ಸರ್ವನಾಶ ಆಯಿತು. ಒಂದು ಬಡಾವಣೆ, ಒಂದು 4 ಬಡಾವಣೆಗೆ ಸೇರಿದ್ರೆ ಒಂದು 10 ರಿಂದ 15-20 ಎಕರೆ ಅಷ್ಟು ಜಾಗದಲ್ಲಿ ವಿಶಾಲವಾದಂಥ ಒಂದು ಪಾರ್ಕ್ ಇದ್ದರೆ ಆ ಜಾಗದಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಆ ಲಂಗ್ ಸ್ಪೇಸ್ ಅಂತ ಏನಿರ್ತೀವಿ, ಆಕ್ಸಿಜನ್ ಬ್ಯಾಂಕ್ ಅಂತ ಇರುತ್ತಲ್ಲ, ಅದರದ್ದು ತುಂಬ ಅವಶ್ಯಕತೆ ಇತ್ತು. ಬಟ್ ಈಗ ಗೌರ್ಮೆಂಟ್ ಅವರು, ಸರ್ಕಾರ ಒಂದೊಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಆದರೆ ಯಾವ ಕಡೆ ಮಾಡ್ತಾರೆ ಇಲ್ಲ, ಇಷ್ಟು ವರ್ಷ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಂಥ ಜಾಗದಲ್ಲೆಲ್ಲ ಇವರು ಪಾರ್ಕ್ ಮಾಡಿದ್ರೆ ಶ್ಲಾಘನೀಯ. ಯಾಕೆಂದರೆ ಮುಂಬರುವ ಪೀಳಿಗೆಗಳಿಗೆ ಆಕ್ಸಿಜನ್ ಬೇಕೇ ಬೇಕಾಗುತ್ತೆ. ಜೊತೆಗೆ ಈ ಪ್ರದೇಶದಲ್ಲಿ ನಮ್ಮ ಸ್ವಂತ ದೇಶಿ ಮರಗಳು ನೆಡ್ತೀವ, ಇಲ್ಲ ಅಂದರೆ ಎಕ್ಸಾಟಿಕ್ ಬೇರೆ ಕಡೆಯಿಂದ ತೊಗೊಂಬಂದು ಇಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಮಾಡಿ ಯಾವ್ದಾರ ಒಂದು ಸಣ್ಣದೊಂದು ಪಾರ್ಕ್ ಥರ ಮಾಡ್ತೀವ, ಅದು ಮುಖ್ಯ ಆಗುತ್ತೆ. ಬೇಕಾಗಿರೋದು ನಮಗೆ ನಮ್ಮ ದೇಶೀಯ ಮರಗಳು ಈಗ ಒಂದು ನೆಟ್ಟಿದ್ರೆ ಒಂದು 20 ವರ್ಷಕ್ಕೆ ಮುಂದಕ್ಕೆ ನಂತರದ ಪೀಳಿಗೆಗಳಿಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಅಂದರೆ ವಿಶಾಲವಾದಂಥ ಒಂದು ಹಸಿರು ಮುಂದಾಲೋಚನೆಯನ್ನು ಇಟ್ಕೊಂಡು ಮಾಡ್ತಾ ಇರೋದಾ ಇರ್ಬೋದು. DPRನ ನೋಡಿಲ್ಲ, DPR ಯಾವ ಥರ ಸಿದ್ಧಪಡಿಸಿದ್ದಾರೆ ಅಂತ, ಇಲ್ಲಾಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ CDP ಅಂತ ಇರುತ್ತೆ. ಇದು ಯಾವ ಥರ ಮಾಡ್ತಿದ್ದಾರೆ, ಇಲ್ಲೆಲ್ಲ ಏನು ಬರುತ್ತೆ, ಇಲ್ಲ ಇದು ಜನಾಕರ್ಷಣಾ ಕೇಂದ್ರ ಆಗುತ್ತಾ, ಇಲ್ಲ ಅಂತಂದರೆ ನಮಗೆ ಒಂದು ಹಸಿರು ಹೊದಿಕೆನೇ ಸಿಗುತ್ತಾ, ಏನು ಅಂತ ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಒಂದೊಳ್ಳೆ ನಿರ್ಧಾರ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ನಮ್ಮಲ್ಲಿ ಒಂದಷ್ಟು ಈ ಅರ್ಬೇರಿಯಂ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನೆಡಬೇಕಾದಂಥ ಮರಗಳು ಇಲ್ಲೇ ಏನಾರು ಒಂದು ಸಣ್ಣದೊಂದು ನರ್ಸರಿ ಏನಾರು ಮಾಡಿ ಅಲ್ಲಿ ಮರಗಳನ್ನ ಅಭಿವೃದ್ಧಿಪಡಿಸಿ ಬೇಕಾಗಿರೋ ಜಾಗದಲ್ಲೆಲ್ಲ ಗಿಡ ಬೆಳೆಸೋದಕ್ಕೆ ಒಂದು ಸಣ್ಣ ನರ್ಸರಿನೂ ಏನಾರು ಮಾಡಿದ್ರೆ ಅದು ಇನ್ನಷ್ಟು ಒಳ್ಳೆಯ ಕೆಲಸ ಅಂತ ಅನಿಸ್ತಾ ಇದೆ. ಎಸ್ ಮೇಡಮ್ ಅವ್ರ, ಈಗ ನಗರೀಕರಣದಿಂದ ಜನ ಬೇಸತ್ತು ಹೋಗಿದ್ರು, ಈ ರೀತಿಯ ಒಂದು ಹಸಿರುಕರಣ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತು, ಒತ್ತಾಯ ಕೂಡ ಇತ್ತು. ಅದರಂತೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಫಸ್ಟು ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಈ ಕ್ರಮ ತುಂಬ ಸ್ವಾಗತಾರ್ಹ. ಇದು ತುಂಬ ರಿಕ್ವೈರ್ಮೆಂಟ್ ಇತ್ತು. ಈಗ ನಮ್ಮ ಕಾಡುಗೋಡಿ, ಈಗ ಎಲ್ಲರಿಗೂ ನಿಮ್ಗೆ ಗೊತ್ತಿರೋಂಗೆ ಬೆಂಗಳೂರು ಅಂದರೆ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಅವೆರಡು ಬಿಟ್ಟು ಬೇರೆ ಯಾವುದು ಅಷ್ಟು ದೊಡ್ಡ ಪಾರ್ಕ್ ಇರಲಿಲ್ಲ. ಈಗ 120 ಎಕರೆ ಯಲಹಂಕ ಹತ್ರ ಮತ್ತು ಕಾಡುಗೋಡಿ ಹತ್ರ 120 ಎಕರೆ, ಯಲಹಂಕ ಹತ್ರ 153 ಎಕರೆ ಜಾಗದಲ್ಲಿ ಇವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ, ಮತ್ತು ಅದಕ್ಕಾಗಿ 20 ಕೋಟಿ ಹಣವನ್ನು ತೆಗೆದಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ಜಾರಿಗೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಜಾರಿಗೊಳಿಸ್ಲಿಕ್ಕೆ ತುಂಬ ಒಂದು ಆಸಕ್ತಿ ಇರಬೇಕು. ನಾವು ಹೇಳೋದೇನೆಂದರೆ, ಈಗ ನಮ್ಮ ಬೆಂಗಳೂರಿನ ಸ್ಥಿತಿ ನೋಡಿ, ಪಾರ್ಕ್ಗಳು ಯಾವ ಥರ ಏರಿಯಾದಲ್ಲಿರೋ ಪಾರ್ಕ್ಗಳನ್ನ ಹೇಗೆ ಇವರು ನೋಡ್ಕೊಂಡಿದ್ದಾರೆ ಅಂತ. ಆಮೇಲೆ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬೆಂಗಳೂರಲ್ಲಿ ಈಗ ಅರಣ್ಯ ಇಲಾಖೆನೇ ಎಲ್ಲ ಮರಗಳಿಗೆ, ಸಾಲು ಮರಗಳಿಗೆ ಅರಣ್ಯ ಇಲಾಖೆನೇ ರೆಸ್ಪಾನ್ಸಿಬಲ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದನ್ನು ಎಷ್ಟು ಮರಗಳು ಟಾಪಲ್ಲಿ ಆಗ್ತಾಯಿದೆ, ಎಷ್ಟು ಜನದ ಜೀವ ಹೋಗ್ತಾ ಇದೆ. ಮೊನ್ನೆನೇ ಈ ಮಧ್ಯೆನೇ ಒಂದು 15 ದಿವಸದ ಕೆಳಗಡೆ ಮಳೆ ಬಂದಾಗ ಒಂದು ಕಾಲೇಜ್ ಹೋಗೋ ಹುಡುಗಿ ಮೇಲೆ ಡೈರೆಕ್ಟಾಗಿ ಮರ ಬಿದ್ದುಬಿಟ್ಟು ಆಕೆ ಸಾವನ್ನಪ್ಪಿದ್ಲು ಸ್ಪಾಟಲ್ಲಿ. ಆ ಥರ ಆಗಲಿಕ್ಕೆ ಕಾರಣ ಏನು, ಅದನ್ನು ಇವರು ನೋಡ್ಕೋಬೇಕಾಗತ್ತೆ. ನಮ್ಮ ಸಂಸ್ಥೆ ಕಡೆಯಿಂದ ನಾವು BPAC-ಇಂದ ನಾವೊಂದು ಪ್ರಾಜೆಕ್ಟು ಮಾಡಿದ್ವಿ. ಎಲ್ಲ ಮರಗಳಿಗೆ ಸುತ್ತ ಡಾಂಬರೀಕರಣ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ಮರಗಳಿಗೆ ಗೆದ್ದಲು ಹಿಡಿತಾ ಇದೆ, ನಿರ್ವಹಣೆ ಇಲ್ಲ. ಗೆದ್ದಲು ಹಿಡ್ದಿರೋದ್ರಿಂದ ಮರಗಳು ಏನಾಗ್ತಾ ಇದೆ, ಟಾಪಲಾಗಿ ಜನಗಳಿಗೆ ತೊಂದರೆ ಆಗ್ತಿದೆ. ಯಾವುದು ನಮಗೆ ಆಕ್ಸಿಜನ್ ಕೊಟ್ಟು ನಮ್ಮ ಜೀವಕ್ಕೆ ಇಂಪಾರ್ಟೆಂಟ್ ಆಗ್ತಿತ್ತೋ ಅದೇ ಜೀವ ತೆಗೆಯೋ ವಸ್ತು ಆಗ್ತಾಯಿದೆ. ಅದ್ರ ಬಗ್ಗೆ ಇವರು ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಮರಗಳಿಗೆ ಸುತ್ತು ಡಾಂಬರೀಕರಣ ಮಾಡ್ತಾರೆ, ಮಾಡಿದ ತಕ್ಷಣ ಏನಾಗುತ್ತೆ, ಮಳೆ ನೀರೋದ್ರಲ್ಲಿ ಇಂಗಲಿಲ್ಲ ಅಂದರೆ ಏನಾಗುತ್ತೆ, ಅಲ್ಲೆಲ್ಲ ಗೆದ್ದಲು ಬರುತ್ತೆ. ಮತ್ತು ನಮ್ಮ ಬೆಂಗಳೂರಲ್ಲಿರೋ ನೀರು ಬೆಂಗಳೂರಲ್ಲೇ ಇರಬೇಕಾಗತ್ತೆ, ಅದೇನಾಗುತ್ತೆ, ಹರಿದೋಗುತ್ತೆ, ಫ್ಲಡ್ಡಿಂಗ್ ಆಗ್ತಾಯಿದೆ. ಇಷ್ಟು ಸಿಂಪಲ್ ವಿಷಯ ಸರ್, ಅದೇನು ದೊಡ್ಡದೇನಲ್ಲ. ಮರಗಳು ಸುತ್ತು ಒಂದು ಕಟ್ಟೆ ಕಟ್ಟಬೇಕು, ಆ ಕಟ್ಟೆ ಕಟ್ಬಿಟ್ಟು ಆ ಮರಗಳನ್ನೆಲ್ಲ ಉಳಿಸ್ಬೇಕು, ಅದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚಬೇಕು ಅಂತೆಲ್ಲ ಇದೆ.
ನಾವೆಲ್ಲ ಕೆಲವೆಲ್ಲ ಪ್ರಾಜೆಕ್ಟ್ ರಿಪೋರ್ಟು ಕೊಟ್ಟಿದ್ವಿ, ಕೆಲವು ಕಡೆ ಮಾಡಿದರು. ಯಾರಾದರೂ ಪ್ರಧಾನಮಂತ್ರಿಗಳು ಯಾರಾದರೂ ನಮ್ಮ ಏರಿಯಾಗೆ ಬಂದಾಗ ಕೆಲವು ಬೀದಿಗಳು ಮಾತ್ರ ಸುಣ್ಣ ಬಣ್ಣದಿಂದ ಕಾಣಿಸುತ್ತೆ. ಸೊ ಅದರಿಂದ ನಮ್ಮ ಉದ್ದೇಶ ಏನಂದರೆ, ಇವರು ಯೋಜನೆಗಳು ಮಾಡ್ತಿರೋದು ತುಂಬ ಸ್ವಾಗತಾರ್ಹ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲ ಮರಗಳನ್ನ ಕರೆಕ್ಟಾಗಿರೋ ಒಳ್ಳೆ ಮರಗಳನ್ನ ಹಾಕಬೇಕು. ಈಗ ಅದಕ್ಕೆ ಮುಂಚೆ ಯುಕ್ಲಿಪ್ಟಸ್ ಮರಗಳು ಹಾಕಿದ್ದಾರೆ. ಇವರು ಯೋಜನೆಗಳ ಪ್ರಕಾರ ಹಳೆ ಮರಗಳನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ಬಿಲ್ವ, ಮಾವು ಮತ್ತು ಯೂಸ್ಫುಲ್ ಗಿಡಗಳನ್ನೆಲ್ಲ ಹಾಕ್ತೀವಿ ಅಂತ ಹೇಳಿದ್ದಾರೆ. ದೇಶೀಯ ತಳಿಗಳನ್ನ ನೆಡ್ತೀವಿ ಅಂತ. ಅದು ತುಂಬ ಒಳ್ಳೆ ಕೆಲಸನೇ. ಬಟ್ ಅದು ಹೇಗೆ ಸಾಧ್ಯ ಆಗುತ್ತೆ? ಈಗಿರೋ ಮರಗಳು ಇರೋ ಪಾರ್ಕ್ಗಳನ್ನೇ ಇವ್ರು ನೋಡ್ಕೊತಾ ಇಲ್ಲ. ಆಮೇಲೆ ಇನ್ನೂ ಒಂದು ಗೊತ್ತು, ಒಂದು ಮರ ಕಡಿದ್ರೆ 4 ಮರ ಹಾಕಬೇಕು ಅಂತ ಹೇಳ್ತಾರೆ. ಆದರೆ ಆ ಮರಗಳನ್ನ ಹಾಕಿದ್ಮೇಲೆ ನಿರ್ವಹಣೆ ಹೇಗೆ ಮಾಡ್ತಾರೆ? ಅದಕ್ಕೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಅಲ್ಲಿ ಹಾಕಿದ್ರೆ ಒಳ್ಳೇದು, ನೀವು ಒಂದ್ ಕಡೆ ಕಡಿತ್ರಿ ಬೇರೆ ಕಡೆಗೆ ಹಾಕಿದ್ರೆ ಏನು ಪ್ರಯೋಜನ ಅಂತ. ಅದನ್ನು ಆಗಿದೆ ಅಲ್ಲ ಸರ್. ಒಂದು ಗಿಡ ಬದಲು 4-5 ಮರಗಳನ್ನ ಗಿಡಗಳು ಹಾಕ್ತಾರೆ. ಹಾಕಿದ್ಮೇಲೆ ಎಲ್ಲ ಪೂಜೆ ಮಾಡ್ತಾರೆ, ಫೋಟೋ ತೆಗಿತಾರೆ, ಫೋಟೋ ಸೆಷನ್ಸ್ ಎಲ್ಲ ಆಗುತ್ತೆ. ಆಮೇಲೆ ಅದಕ್ಕೆ ನೀರು ಹಾಕೋರು ಯಾರು? ಅದನ್ನು ಆಗ್ತಾ ಇಲ್ಲ. ಅದು ವಾಸ್ತವಿಕ ಪರಿಸರ ದಿನ ಮಾತ್ರ, ಅದು ವಾಸ್ತವಿಕ ಅಂಶ. ಅದನ್ನು ಅದ್ರ ಬಗ್ಗೆ ಇವ್ರು ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.